ಹಿಮಾಲಯ ಪರ್ವತಗಳು ಎಲ್ಲ ಕಡೆ. ಹಿಮಾಲಯ ಪರ್ವತ, ಸ್ವಲ್ಪ ಮಾನಸ ಸರೋವರ. ಸೊ ಫ್ರೆಶ್ ಡೇ 2 ಇನ್ ಬ್ಯಾನಫ್. ಇವತ್ತು ಲೇಕ್ಸ್, ಹೊಸ ಲೇಕ್ಸ್ನ ನೋಡೋ ಪ್ಲ್ಯಾನ್ ಇದೆ. ಅದರಲ್ಲಿ ಎರಡೂ ವೆರಿ ಮೇಜರ್ ಲೇಕ್ಸ್ ಏನೇನೆ. ಸೊ ವೆರಿ ಬ್ಯೂಟಿಫುಲ್ ಆಗಿರೋ ಲೇಕ್ಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೊರಟಿದ್ದೀವಿ. ವೆದರ್ ಇವತ್ತು ಸ್ವಲ್ಪ ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಇಲ್ಲೇನು ಹೇಳೋಕ್ಕಾಗಲ್ಲ, ಬಟ್ ಸ್ವಲ್ಪ ಕ್ಲಿಯರ್ ಇದೆ ಅಂತ ವೆದರ್ ಪ್ರೊಡಕ್ಷನ್ ನೋಡ್ಕೊಂಡಿದ್ದೀವಿ. ಸೊ ಇನ್ನು 15 ಮಿನಿಟ್ಸ್ ಸಮಥಿಂಗ್ ಬೇಕಾಗುತ್ತೆ ಬಸ್ ಬರೋದಕ್ಕೆ. ಸೊ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಐ ಮೀನ್ ಎಕ್ಸೈಟೆಡ್. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಲೇಕ್ಸ್ ಆ್ಯಂಡ್ ಮೋಸ್ಟ್ ಫೇಮಸ್ ಬ್ಯಾನಫ್ ಇದಕ್ಕೋಸ್ಕರ. ಸೊ ಹಾಗಾಗಿ ಬಂದಿರದೆ ಅದಕ್ಕೆ. ಅದೇ. ಸೊ ಎಲ್ಲ ಲೇಕ್ಸ್ ಚೆನ್ನಾಗಿದೆ. ಅದು ಇದರಲ್ಲಿ ವರ್ಲ್ಡ್ ಕ್ಲಾಸ್ ಲೇಕ್ಸ್. ಇದು ತುಂಬಾ ಚೆನ್ನಾಗಿದೆ. ಸ್ವಿಟ್ಜರ್ಲೆಂಡ್ ನೋಡಿದಷ್ಟೇ ಚೆನ್ನಾಗಿದೆ. ಸೊ ಬ್ಯಾನಫ್ ಸಿಟಿಯಿಂದ ನಾವು ಶಟಲ್ ಬಸ್ ತೊಗೊಂಡು ಲೇಕ್ ಲೂಯಿಸ್ಗೆ ಹೊರಟ್ವಿ. ಸೊ ಲೇಕ್ ಲೂಯಿಸ್ಗೆ ಹೋಗೋಕ್ಕೆ ಅಂದರೆ ಮೇನ್ ಪಾಯಿಂಟಿಗೆ ಹೋಗೋಕ್ಕೆ ಅರೌಂಡ್ 50 ಮಿನಿಟ್ಸ್ ಟು 1 hour ಅಂತ ಹೇಳಿದರು. ಸೊ ಆನ್ ದ ವೇ ಬ್ಯೂಟಿಫುಲ್ ಸೀನಿಕ್ ವ್ಯೂಸ್ನ ಎಂಜಾಯ್ ಮಾಡಿಕೊಂಡು ನಾವು ತಲುಪ್ಕೊಂಡ್ವಿ. ಸೊ ಅಲ್ಲಿ ಹೋದ್ಮೇಲೆ ಒಂಥರ ನಾವು ಫೇರಿ ಲ್ಯಾಂಡ್ ಆ್ಯಂಡ್ ಡ್ರೀಮ್ ಲ್ಯಾಂಡ್ಗೆ ಬಂದಂಗೆ ಅನ್ನಿಸ್ತಾ ಇತ್ತು. ಆ್ಯಂಡ್ ಅರೌಂಡ್ 10-10:30 ಆಗಿರೋದ್ರಿಂದ ಆಲ್ರೆಡಿ ಸುಮಾರು ಜನ ಇದ್ದರು. Samad, be careful. ಹೇಗಿದೆ ಪ್ಲೇಸ್? ಸೂಪರ್ ಆಗಿದೆ. ಸ್ವರ್ಗ ಇದ್ದಂಗಿದೆ ಅಲ್ಲ? ಹೌದು, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಚೆನ್ನಾಗಿದೆ ಮಗು. ಕಮ್. ಸೊ ಇದೇ ಲೇಕ್ ಲೂಯಿಸ್ನ ಬ್ಯೂಟಿಫುಲ್ ಸ್ಪಾಟ್ ಇರೋದು. ಎಲ್ಲ ಫೋಟೋ ತಗೊಳ್ಳೋದಕ್ಕೆ ರಶ್ ಅಂದರೆ ರಶು. 5 ಸೆಕೆಂಡ್ ಹೋಗಿ ಒಬ್ರೊಬ್ರದೇ ಫೋಟೋಸ್ ತೆಗೆಸ್ಕೊಂಡು ಬರ್ತಾ ಇದ್ದೀವಿ. ಬಟ್ ನನಗೇನು ಹೇಳೋಕ್ಕೇನೆ ವರ್ಡ್ಸ್ ಇಲ್ಲ, ಏಕೆಂದರೆ ಬ್ಯೂಟಿಫುಲ್ ನೇಚರ್ ನೋಡೋಕೆ ಅನಿಸಿದ್ದು. ಬಟ್ ಎದುರುಗಡೆ ನೋಡಿದಾಗ ಎಕ್ಸ್ಪೀರಿಯನ್ಸ್ ತುಂಬ ಬೇರೆ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಸೊ ಬ್ಯೂಟಿಫುಲ್ ಆಗಿರೋ ಲೇಕ್ ಲೂಯಿಸ್ಗೆ ಬಂದಿದ್ದೀವಿ. ಇದು ಒನ್ ಆಫ್ ದ ಬೆಸ್ಟ್ ಸ್ಪಾಟ್ ಇನ್ ಬ್ಯಾನಫ್. ತುಂಬ ಜನ ಬಂದವರು, ಆಲ್ಮೋಸ್ಟ್ ಎಲ್ಲರೂ ಬಂದವರು ಇದು ಮಸ್ಟ್ ವಿಸಿಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ನನಗಂತೂ ಯಾವ ಪದಗಳೇ ಸಾಲದು, ಏನು ವರ್ಣಿಸೋಕ್ಕೂ ನಂಗೆ ಗೊತ್ತಾಗ್ತಿಲ್ಲ. ಯಾಕೆಂದರೆ ಫೋಟೋಸ್ ವಿಡಿಯೋಸಲ್ಲಿ ಇಷ್ಟು ದಿವಸ ನೋಡ್ತಿದ್ವಿ, ಎದುರುಗಡೆ ನೋಡೋ ಎಕ್ಸ್ಪೀರಿಯನ್ಸ್ನ ಆ್ಯಕ್ಚುಲಿ ಏನೂ ಈವನ್ ಪಿಕ್ಚರ್ಸ್ ಆಗಿರ್ಬೋದು, ವರ್ಡ್ಸ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಯಾವುದು ಜಸ್ಟಿಫೈ ಮಾಡೋಕ್ಕಾಗಲ್ಲ. ಅಷ್ಟು ಮೆಸ್ಮರೈಸಿಂಗ್ ಆಗಿದೆ. ಟಾರ್ಟೈಸ್ ಲೇಕ್ ಇದು. ಟಾರ್ಟೈಸ್ ಲೇಕ್. ಆ್ಯಂಡ್ ನೀರು ಮಾತ್ರ ಬ್ಲೂ ಕಲರ್ ಆಗಿದೆ. ಇವತ್ತು ಸ್ವಲ್ಪ ಕ್ಲಿಯರ್ ಆಗು ಇದೆ. ವೆದರ್ ಚೆನ್ನಾಗಿದೆ ಈಗ. ವೆದರ್ ಚೆನ್ನಾಗಿದೆ. ಸೊ ಈ ಬ್ಲೂ ಕಲರ್ ವಾಟರ್ ಆ್ಯಂಡ್ ಸ್ನೋ ಫಿಲ್ಡ್ ಮೌಂಟೇನ್ಸ್ನ ನೋಡೋಕೆ ಆ್ಯಕ್ಚುಲಿ 2 ಕಣ್ಣೇ ಸಾಲದು. ಸೊ ದ ರೀಸನ್ ಇದು ಯಾಕೆ ಇಷ್ಟು ಬ್ಲೂ ಆಗಿ ಗ್ಲೋ ಆಗ್ತಾ ಇದೆ ಅಂದರೆ ಇದು ಆ್ಯಕ್ಚುಲಿ ಗ್ಲೇಷಿಯರ್ಸಿಂದ ಕರಗಿ ನೀರು ಬರುತ್ತೆ. ಇದರಲ್ಲಿ ರಾಕ್ ಫ್ಲೋರ್ ಅಂತ ಒಂದು ಸೂಕ್ಷ್ಮವಾಗಿರೋ ಕಣಗಳಿರುತ್ತೆ. ಸೊ ಅದ್ರ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಈ ಥರವಾಗಿರೋ ಅದ್ಭುತವಾಗಿರೋ ಬ್ಲೂ ಕಲರ್ ಕಾಣಿಸುತ್ತೆ. ಅದಕ್ಕೆ ಇದನ್ನು ಫೇಮಸ್ ಆಗಿ ಟಾರ್ಟಾಯ್ಸ್ ಲೇಕ್ ಅಂತಲೂ ಹೇಳ್ತಾರೆ. ಆ್ಯಂಡ್ ಇಲ್ಲಿಂದ ವ್ಯೂ ಮಾತ್ರ ಪರ್ಫೆಕ್ಟ್ ಮಾನಸ ಸರೋವರದ ವ್ಯೂನೇ ಹೇಳ್ಬೋದು. ಭಗವಂತನಿಗಿಂತ ಬ್ಯೂಟಿಫುಲ್ ಆರ್ಟಿಸ್ಟ್ ಅಂತೂ ಖಂಡಿತವಾಗ್ಲೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಎಷ್ಟು ಚಂದವಾಗಿ ಇದನ್ನೆಲ್ಲ ಸೃಷ್ಟಿಸಿದ್ದಾನೆ.
ಸೊ ಲೇಕ್ ಲೂಯಿಸಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ ತೆಕ್ಕೊಂಡು ನಾವು ಮತ್ತೆ ವಾಪಸ್ ಬ್ಯಾನಫ್ ಸಿಟಿಗೆ ಬಂದ್ವಿ. ಬಿಕಾಸ್ ಅಲ್ಲಿಂದ ನಾವು ಇನ್ನೊಂದು ಶಟಲ್ ಬಸ್ ತೊಗೊಂಡು ಇನ್ನೊಂದು ಲೇಕ್ಗೆ ಹೋಗೋದಿತ್ತು. ಆ್ಯಂಡ್ ನಾನು ಮುಂಚೆನೇ ಹೇಳ್ದಂಗೆ ಸೊ ಇಲ್ಲಿ ಬೇರೆ ಬೇರೆ ಪ್ಲೇಸಸ್ಗೆ ಹೋಗ್ಬೇಕಂದ್ರೆ ಸೆಂಟರ್ ಪಾಯಿಂಟ್ ಬಂದ್ಬಿಟ್ಟು ಬ್ಯಾನಫ್ ಸಿಟಿ ಸೆಂಟರ್. ಆ್ಯಂಡ್ ಬ್ಯಾನಫ್ ಸಿಟಿ ಸೆಂಟರ್ ಸೇರೋ ಹೊತ್ತಿಗೆ ಲೇಕ್ ಲೂಯಿಸಿಂದ ಮಧ್ಯಾಹ್ನ ಆಗಿತ್ತು. ಬಟ್ ನಾವು ಎವ್ರಿ ಡೇ ಇಲ್ಲಿ ಲಂಚ್ ಪ್ಯಾಕ್ ಮಾಡ್ಕೊಂಡು ಬರ್ತಾ ಇದ್ವಿ. ಬಿಕಾಸ್ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಇಲ್ಲಿ ಇಲ್ಲವೇ ಇಲ್ಲ. ಸೊ ಎಲ್ಲಿ ನಮಗೆ ಜಾಗ ಸಿಗುತ್ತೋ ಅಲ್ಲಿ ನೋಡಿಕೊಂಡು ನಾವು ಲಂಚ್ ಕೂಡ ಕಂಪ್ಲೀಟ್ ಮಾಡ್ಕೋತಾ ಇದ್ವಿ. ಸೊ ಇಟ್ ವಾಸ್ ಅ ಹೆಕ್ಟಿಕ್ ಜರ್ನಿ. ಏನಾಯ್ತು ಸನ್ಗ್ಲಾಸ ಎಲ್ಲೋಯ್ತು? ಎಲ್ಲಿಗೆ ಬಂದಿದ್ವಿ ಈಗ? ಟ್ರಿಪ್. ಸರಿ, ಈ ಜಾಗದ ಹೆಸರೇನು? ಬೋಟ್ ರೈಡ್ ಇದೆ. ಸರಿ, ಈ ಜಾಗದ ಹೆಸರೇನು? ಬೀಚ್ ಅಲ್ಲ ಇದೆ, ಲೇಕ್. ಲೇಕ್ ಮಿನಿವಾಂಕ. ಫುಲ್ ಜನ ಇದ್ದಾರೆ ಆಲ್ರೆಡಿ. ನಾವು ಹೊರಟಿದ್ದೀವಿ. ನೀನು ಲೇಕ್ ಲೂಯಿಸ್ ಫೋಟೋ ತೆಗೆಸ್ಕೊಂಡ್ಯಾ? ಹೆಂಗೆ ತೆಗೆಸ್ಕೊಂಡೆ? ಆಮೇಲೆ ಎರಡು ಕೈ ಹೆಂಗೆ ಮಾಡಿದೆ? ಹೌದಾ? ಏನು ಮಾಡ್ತಾ ಇದೆಯೋ? ಏನಕ್ಕೆ? ಬೇಡ ಸಮಾತ್, ಬೇಡ ಕಂದ. ಜೀಜಿ ಎಷ್ಟು ತಣ್ಣಗಿದೆ ನೋಡ್ಕೊಂಬೋಗ ಒಂದ್ಸಲ ಮುಟ್ಟು. ಹಾಂ ಸಮಾತ್, ಜೀಜಿನ ಮುಟ್ಟು. ಇಲ್ಲಿ ಬಾ, ಇಲ್ಲಿ ಜೀಜಿ ಮುಟ್ಟು, ಟಚ್ ಮಾಡು. ಇಲ್ಲೇ ನಿಂತ್ಕೊಂಡು ಜೀಜಿ ಟಚ್ ಮಾಡೋಗ. ಜೀಜಿ ಟಚ್ ಮಾಡೋ. ಎಸಿಬೇಡವೋ. ಇಲ್ಲಿ ನೋಡಿಲ್ಲಿ ಜೀಜಿ ಟಚ್, ವಾಟರ್ ಟಚ್ ಮಾಡು ನೋಡೋಣ. ನೀರು ಟಚ್ ಮಾಡೋ. ಇಲ್ಲೇ ಇದ್ದೀನಲ್ಲ, ಅವು ಮಾಡೋಗು. ಮುಟ್ಟು. ಏನಾಯ್ತಾ? ಕೋಲ್ಡ್ ಆಯ್ತಾ? ವೈ? ಏನಕ್ಕೆ ಸ್ಕೇರ್? ಏನಕ್ಕೆ? ನೋಡು ಹೆಂಗಿದೆ ಮೌಂಟೇನ್. ಬೇಡ ನೀನು. ಓಕೆ, ಏನು ಮಾಡಿದೆ? ಓಕೆ. ಸೊ ನೆಕ್ಸ್ಟ್ ಸ್ಟಾಪು ಲೇಕ್ ಮಿನಿವಾಂಕಾಗೆ ಬಂದಿದ್ದೀವಿ. ಇಲ್ಲಿ ಬೋಟ್ ರೈಡ್ಸ್ ಫೇಮಸ್ಸು. ಆಮೇಲೆ ತಿಳಿ ನೀರಿದೆ. ಎಲ್ಲನೂ ಲೇಕ್ಸೇನೆ, ತಿಳಿಯಾಗಿ ಇದೆ. ಬಟ್ ಇಲ್ಲಿ ಇನ್ನೊಂಚೂರು ಹತ್ತಿರ ಸ್ವಲ್ಪ ಬೀಚ್ ಥರ ಎಲ್ಲ ಇದೆ. ಆ್ಯಂಡ್ ಎವ್ರಿವೇರ್ ಮೌಂಟೇನ್ಸ್ ಆ್ಯಂಡ್ ಮೌಂಟೇನ್ಸ್. ಹಿಮಾಲಯ ಪರ್ವತಗಳು ಎಲ್ಲ ಕಡೆ. ಹಿಮಾಲಯ ಪರ್ವತ, ಸ್ವಲ್ಪ ಮಾನಸ ಸರೋವರ ಫೀಲೂ ಇದೆ. ಬಟ್ ಕೆಲವುದೆಲ್ಲ ನನಗೆ ಈ ಓಂ ಪರ್ವತ ಇದೆ ನೋಡು. ಓಂ ಪರ್ವತ ಅದೇನೆ ಎಲ್ಲ ಸೇಮ್ ಹಂಗೆ ಅನ್ಸುತ್ತೆ. ಆಮೇಲೆ ಮಾನಸ ಸರೋವರ ಆ ಫೀಲ್ ಇದೆ. ಸೊ ಇಲ್ಲಿ ಒಂದಿಷ್ಟು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಫೋಟೋಸ್ ಎಲ್ಲ ತೆಕ್ಕೊಂಡು ನೆಕ್ಸ್ಟ್ ವಾಪಸ್ ಹೋಗ್ಬಿಟ್ಟು ಆಮೇಲೆ ವಾಪಸ್ ರೂಮ್ ಕಡೆಗೆ ಹೊರಡಬೇಕು. ಸೊ ಲೇಕ್ ಮಿನಿವಾಂಕ ಅಲ್ಲಿ ಸಮರ್ಥ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡ್ದ. ಬಿಕಾಸ್ ಬೀಚ್ ಥರ ಇತ್ತು ಆ್ಯಂಡ್ ಅವನು ಕೂಡ ಕಲ್ಲು ಎಸ್ಕೊಂಡು ತುಂಬಾ ಎಂಜಾಯ್ ಮಾಡ್ದ. ಸೊ ಇಟ್ ವಾಸ್ ಅ ಫುಲ್ ಫನ್ ಫಿಲ್ ಡೇ. ಆ್ಯಂಡ್ ನೋಡೋದಕ್ಕೂ ಬ್ಯೂಟಿಫುಲ್ ಪ್ಲೇಸಸ್ ಕವರ್ ಮಾಡ್ಕೊಂಡ್ವಿ, ಲೇಕ್ ಲೂಯಿಸ್ ಆ್ಯಂಡ್ ಲೇಕ್ ಮಿನಿವಾಂಕ. ಇದನ್ನು ಮುಗಿಸ್ಕೊಂಡು ನಾವು ಬಸ್ ತೊಗೊಂಡು ವಾಪಸ್ ಕ್ಯಾಲ್ಗರಿಗೆ ಹೋಗಿ ರೂಮಲ್ಲಿ ಅವತ್ತಿನ ಡೇ ಫುಲ್ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇಗೆ ಸೇಮ್ ರುಟೀನ್ಗೆ ಪ್ರಿಪೇರ್ ಆದ್ವಿ. ಏನು ಇಷ್ಟೊಂದು ಕ್ಯೂ ಆಗ್ಬಿಟ್ಟಿದೆ? ಏನೋ ಗೊತ್ತಿಲ್ಲ, ತುಂಬ ಜನನೂ ಹೋಗಿದ್ದಾರೆ. ನಾವು ಸ್ವಲ್ಪ ಲೇಟು ಆಗಿದ್ದೀವಿ. ನೋಡೋಣ. ಸೊ ನೆಕ್ಸ್ಟ್ ಡೇ ಪ್ಲ್ಯಾನಲ್ಲಿ ಕವರ್ ಆಗಿದ್ದು ಫಸ್ಟ್ ಸಲ್ಫರ್ ಮೌಂಟೇನ್ಸ್. ಸೊ ಸಲ್ಫರ್ ಮೌಂಟೇನ್ಸಲ್ಲಿ ನಾವು ಗೊಂಡೋಲಾ ಅಲ್ಲಿ ಹೋಗಬೇಕು. ಸೊ ಟಾಪ್ ವ್ಯೂವಿಂದ ಎಲ್ಲ ಮೌಂಟೇನ್ಸ್ನೂ ನಾವು ನೋಡ್ಬೋದು. ರೆಡಿನಾ? ಗ್ಯಾಂಡೋಲಾಗೆ ಹೋಗ್ಬೇಕೀಗ. ಗ್ಯಾಂಡೋಲಾ ಯಾಕೆ?
ನಡಿ ವಾಟ್ ಯು ಗಾಟ್ ಸಮಾಜ್ ಏನು ಕೊಟ್ರು ಆ್ಯಕ್ಟಿವಿಟಿ ಥ್ಯಾಂಕ್ ಯು ಏನು ಕೊಟ್ರು ತೋರ್ಸಲ್ಲಿ ಏನು ಕೊಟ್ರು ತೋರಿಸು ಇದು ಫಿಲಪ್ ಮಾಡಿಕೊಟ್ರೆ ಪ್ರೈಸ್ ಮಾಡಿಕೊಡ್ತಾರಂತೋ ಬರೋದ್ರೊಳಗಡೆ ನಡಿ 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 ಅದ್ರೊಳಗಡೆ ಹೋಗ್ತೀವಿ ಈಗ ಬೇಗ ಬಾ ಹೆಲಿಕಾಪ್ಟ್ರಲ್ಲಿ ಹೋದಂಗೆ ಹೋಗ್ತೀಯಾ ನಡಿ ನಡಿ ಹತ್ತೋಗು ವೇಟ್ ಅಮ್ಮನ ಜೊತೆ ಬಾ ಅಯ್ಯೋ ಆ ಮಗು ಎದ್ರುಕೊಂಡಿದೆ ಎಕ್ಸೈಟೆಡ್ ಸಮಾಜ್ ಹತ್ತು ಹತ್ತು ಫಾಸ್ಟ್ Okay, that's it. No, you need to sit down. Sit down, Samar. Samar, sit down. ಹಂಗೆ ಎದ್ದು ಕೂತ್ಕೋಬಾರ್ದು ಮಗು ನಿಂತ್ಕೊಂಡು ಡೇಂಜರ್ ಅದು ಕೂತ್ಕೊಂಡ್ರೆ ಬೀಳ್ತೀಯ ಹುಷಾರು Hello, we're here and we're so fast. Yeah, we are going in gondola. Super fast. Excited? Yeah, it's still like flash. Yes. Look, see that? Yes. Woohoo! Whoa. Super! Wow. Wow! Yes. Woohoo! Super! Wow! It's so amazing. Yeah, it's so amazing. Look at this out. Look, Wow. the tree. Awesome. It's so. Look, one more. Woo. ಸೊ ಗಾಂಡೋಲ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಒಂಥರ ಆ್ಯಡ್ರಿನಲ್ ರಶ್ಶೇ ಆಗ್ತಿತ್ತು ಬಿಕಾಸ್ ಒಂಥರ ಹೈಟ್ ಕಡೆಗೆ ಟ್ರಾವೆಲ್ ಮಾಡ್ತಾಯಿದ್ವಿ ಬಟ್ ವ್ಯೂಸ್ ಮಾತ್ರ ಎಲ್ಲ ಮೌಂಟೇನ್ಸು ಈ ಪ್ಲೇಸಿಂದ ಈ ಸ್ಪಾಟಿಂದ ಕಾಣಿಸುತ್ತೆ ಸೊ ಅದನ್ನು ನಾವು ಹತ್ತುತ್ತಿರ್ಬೇಕಾದ್ರೆ ನೋಡ್ತಾ ಇದ್ವಿ ಸೊ ಗಾಂಡೋಲ ಅಲ್ಲಿ ನಾವು ಮೇಲೆ ಸಲ್ಫರ್ ಮೌಂಟೇನ್ಸ್ಗೆ ರೀಚ್ ಆಗೋಕ್ಕೆ ವಿದಿನ್ 10 ಮಿನಿಟ್ಸಲ್ಲಿ ರೀಚ್ ಆಗ್ಬೋದು ಶಾರ್ಟ್ ಜರ್ನಿ ಅನಿಸುತ್ತೆ ಬಟ್ ಆ್ಯಕ್ಚುಲಿ ವ್ಯೂಸ್ ಮಾತ್ರ ಎಕ್ಸಲೆಂಟ್ ಆಗಿದೆ ಐಸು ಮೇಲಿಂದ ಫೋಟೋ ನೋಡ ಎಷ್ಟು ಚೆನ್ನಾಗಿದೆ ಮೇಘ ಸೇಮ್ ಇದು ನಾವು ಜಮ್ಮು ಕಾಶ್ಮೀರಲ್ಲಿ ಹೋಗಿದ್ವಲ್ಲ ಶ್ರೀನಗರ ಸೇಮ್ ಹಿಂಗೇನೆ ಹೇಗಿತ್ತು ಸಮಾಜ್ Whoa, tree. Look, tree. Kutataya. ಹೇಗಿತ್ತು ಗ್ಯಾಂಡೋಲ ರೈಡ್ Look at that. ಏನದು ಡಿಯರ್ I can sit down. ನೋ 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 Look, who's inside? ನಡಿಗೆ ಫಸ್ಟ್ ಓಡು 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 Look. Bye bye. ಹೇಗೆ ಅನಿಸ್ತಿದೆ ಮೇಘ ಇದು ವ್ಯೂ ಪಾಯಿಂಟು ಹೊರಗಿದೆ ಅಲ್ಲೋಗೋಣ ಅಲ್ಲಿ ಚೆನ್ನಾಗಿ ಬರುತ್ತೆ ಲೇಕ್ ಲೂಯಿಸ್ ಅಲ್ಲಿ ಒಂಥರ ಮೊರೈನ್ ಲೇಕ್ ಅನ್ನೊಂಥರ ಇಲ್ಲೊಂಥರ ಇಲ್ಲಿ ಮೇಲ್ಗಡೆಯಿಂದ ನೋಡೋ ವ್ಯೂ ಅಂದರೆ ಎಷ್ಟು ಎತ್ತರ ಕಾಣಿಸೋದು ಇಷ್ಟು ಮೇಲೆ ಬಂದಿರೋದು ಓಹೋ ವರ್ಣಿಸೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ವರ್ಡ್ಸೇ ಇಲ್ಲ ಆ್ಯಕ್ಚುಲಿ ವಿಡಿಯೋನು ಜಸ್ಟಿಫೈ ಮಾಡಲ್ಲ ರಿಯಲ್ ಲೈಫ್ನ ಯಾವುದು ಜಸ್ಟಿಫೈ ಮಾಡೋಂಥ ಕ್ಯಾಮ್ರಾ ಇವತ್ತವರೆಗೂ ಬಂದಿಲ್ಲ
ಸೊ ಈ ಮೌಂಟೇನ್ಸ್ ಕೆಳಗೆ ನ್ಯಾಚುರಲಿ ಬಿಸಿನೀರು ಬುಗ್ಗೆ ಅಂದರೆ ಹಾಟ್ ಸ್ಪ್ರಿಂಗ್ಸ್ಗಳಿವೆ. ಸೊ ಈ ನೀರಿನಲ್ಲಿ ಸಲ್ಫರ್ ಅಂಶ ಜಾಸ್ತಿ ಇರೋದ್ರಿಂದ ಇದಕ್ಕೆ ಸಲ್ಫರ್ ಮೌಂಟೇನ್ ಅಂತ ಹೆಸರು ಬಂದಿರೋದು. ಸೊ ಆ ಬಿಸಿ ನೀರು ಬುಗ್ಗೆಗಳಲ್ಲೇ ಸಲ್ಫರ್ ಅಂಶಗಳಿರೋದು. I still like corn. ರೆಡಿನಾ? ಸೊ ಬೆಟ್ಟದ ತುದಿಗೆ ಹೋಗೋದಕ್ಕೆ ನಮಗೆ ಇಲ್ಲಿ ವುಡ್ಡಿಂದು ಬ್ರಾಡ್ ವಾಕ್ ಮಾಡಿದ್ದಾರೆ. ಸೊ ಫುಲ್ಲು ತುದಿವರೆಗೂ ಇದೇ ಥರ ಹತ್ಕೊಂಡು ನಾವು ಸೇಫಾಗಿ ರೀಚ್ ಆಗ್ಬೋದು. ಸೊ ಹೋಗ್ತಾ ದಾರಿಯಲ್ಲಿ ನಮಗೆ ಮೌಂಟೇನ್ ಗೋಟ್ಸ್ಗಳು ಕೂಡ ಕಾಣಿಸ್ತು. ಸೊ ಅದನ್ನು ಸ್ಪಾಟ್ ಮಾಡಿ ಸಮರ್ಥಂಗೆ ಕೂಡ ತೋರಿಸಿದ್ವಿ. ಸೊ ಈ ಮೌಂಟೇನ್ಗಳಲ್ಲಿ ಮೌಂಟೇನ್ ಗೋಟ್, ಗ್ರಿಸ್ಲಿ ಬೇರ್ಸ್, ಎಲ್ಕ್, ಮೂಸ್ ಈ ಥರ ಪ್ರಾಣಿಗಳು ತುಂಬ ಓಡಾಡ್ತಿರೋ ಕಾಣಿಸುತ್ತೆ. ಸೊ ಲಕ್ಕಿಲಿ ನಾವು ಕೂಡ ಸ್ಪಾಟ್ ಮಾಡಿ ಸಮರ್ಥಂಗೆ ತೋರಿಸಿದ್ವಿ. ಮಾನಸ ಸರೋವರ ನೋಡಿಲ್ಲ, ಜಮ್ಮು ಕಾಶ್ಮೀರ ಎಲ್ಲ ನೋಡಿದ್ದೀನಿ. ತುಂಬಾ ಖುಷಿಯಾಗಿದೆ. ಮಾನಸ ಸರೋವರ ಕರ್ಸ್ಕೊಂಡ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇದನ್ನ ನೋಡಿದ್ರೆ ಅದೇ ತರನೇ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಲ್ಲೂ ನೋಡೋಣ ನಮ್ಮ ಇಂಡಿಯಾದಲ್ಲೂ ಎಲ್ಲಿದ್ರು. ಬಟ್ ಈ ಪ್ಲೇಸ್ ಅಲ್ಲಿ ಈಶ್ವರನ್ ಫೀಲ್ ಅಂತೂ ಆಗುತ್ತೆ. ಆಯ್ತು. ಇಲ್ಲೂ ಒಂದು ಅದ್ಭುತವಾಗಿ ಲಿಂಗು ದರ್ಶನದ ತರನೇ ಆಯ್ತು. ತುಂಬಾ ಖುಷಿ ಆಯ್ತು. ಈಶ್ವರ ಪಾರ್ವತಿ ಎಲ್ಲ ಇಲ್ಲೂ ನೆಲೆಸಿದ್ದಾರೆ. ಎಲ್ಲಾ ಕಡೆನೂ ಅವ್ರು ಇದ್ದೇ ಇದ್ದಾರೆ. ಅದರಿಂದ ಇಲ್ಲೂ ನಮ್ಮ ಮೇಲ್ಗಡೆ ಇಡೀ ಪ್ರಪಂಚಕ್ಕೆ ಸೂರ್ಯ ಒಂದೇ. ಆ ಸೂರ್ಯ ಮೇಲಿಂದ ಎಲ್ಲ ಪ್ರಪಂಚ ನೋಡ್ತಾನೆ. ಹಾಗೇನೆ ಆ ದೇವರು ಅಷ್ಟೇನೆ, ಬರೀ ನಮ್ಮ ಭಾರತ ದೇಶನೇ ಅಲ್ಲ, ಪ್ರಪಂಚದ ಎಲ್ಲಿ ಹೋದ್ರೂ ದೇವರಿದ್ದಾನೆ. ಈ ಬೆಟ್ಟಗಳು ನೋಡಿದ್ರೆ ಇಲ್ಲಿ ಎಲ್ಲೋ ಈಶ್ವರ ಎದ್ದು ಬರ್ತಾ ಇದ್ದಾನೆ ಅನ್ನೋ ಥರ ನಮಗೆ ಒಂಥರ ಖುಷಿ ಆಗ್ತಾ ಇದೆ. ಈ ಒಂದು ಪ್ರಕೃತಿ ಅನ್ನೋದು ನಿಜವಾಗ್ಲೂ ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಆಯ್ತಾ ಹೋಗ್ಲಿ ಫುಲ್ ಟ್ರಿಪ್. ನೀವು ಇಲ್ಲಿ ಮತ್ತೆ ಕರ್ಕೊಂಡು ಬಂದಿದ್ರೆ ತುಂಬಾ ಥ್ಯಾಂಕ್ಸ್. ನೋ ಪ್ರಾಬ್ಲಮ್. ತುಂಬಾ ಚೆನ್ನಾಗಿತ್ತು. ನಾನು ಮಾನಸ ಸರೋವರ ನೋಡಿಲ್ಲ, ಕಾಶ್ಮೀರ ಎಲ್ಲ ಇನ್ನೂ ಎಲ್ಲೂ ಹೋಗೋಂಗಿಲ್ಲ. ಸೊ ಸಲ್ಫರ್ ಮೌಂಟೇನ್ಸ್ನ ಟಾಪ್ ವ್ಯೂ ಎಲ್ಲ ಮೌಂಟೇನ್ಸು ನೋಡಿಕೊಂಡು ನಾವು ವಾಪಸ್ ಹೊರಟ್ವಿ. ಬಿಕಾಸ್ ಅಗೇನ್ ದ ಸೇಮ್ ಥಿಂಗ್, ಬಸ್ ಕ್ಯಾಚ್ ಮಾಡೋದಿತ್ತು. ಬಿಕಾಸ್ ಈ ಬಸ್ ಮಿಸ್ ಆದರೆ ಇದು ಲಾಸ್ಟ್ ಬಸ್ ಹೊರಡುತ್ತೆ ಕ್ಯಾಲ್ಗರಿಗೆ. ಸೊ ಆಮೇಲೆ ಇನ್ನೂ ಕಷ್ಟ ಆಗುತ್ತೆ ಅಂತ ನಾವು ನೋಡಿಕೊಂಡು ಬೇಗ ಹೊರಟ್ವಿ. ಸೊ ಒನ್ ಎಕ್ಸಲೆಂಟ್ ಆಫ್ ಅ ಟ್ರಿಪ್ ಬ್ಯಾನಫ್ ಅಂತಲೇ ಹೇಳ್ಬೋದು. ಆಲ್ದೋ ಎಲ್ಲ ಕಡೆ ಪ್ಲೇಸಸ್ಗೆ ನಾವು ರಶ್ ಮಾಡಿ ಹೋಗಬೇಕು. ಬಿಕಾಸ್ ಎಲ್ಲ ಕಡೆಗೂ ನಾವು ಮಧ್ಯೆ ಬಂದು ಮತ್ತೆ ಹೋಗೋದ್ರಿಂದ 1-to-1 ಕನೆಕ್ಟಿವಿಟಿ ಇಲ್ಲಿ ಕಷ್ಟ ಇರೋದ್ರಿಂದ ಬೇಗ ಕವರ್ ಮಾಡೋದೊಂದೇ ಮೇನ್ ಟಾಸ್ಕ್. ಬಟ್ ಇದು ಎಂಟೈರ್ ಬ್ಯೂಟಿ ಮುಂದೆ ಇವೆಲ್ಲ ಎಫರ್ಟ್ಸೂ ಕಾಣಿಸೋದೇ ಇಲ್ಲ. ಬಿಕಾಸ್ ಅಷ್ಟು ಬ್ಯೂಟಿಫುಲ್ ನೇಚರ್ನ ಎಂಜಾಯ್ ಮಾಡೋದಕ್ಕೆ ಇಷ್ಟು ನಾವು ಪರಿಶ್ರಮ ಪಡಲೇಬೇಕಾಗತ್ತೆ. ಆನ್ ದ ವೇ ವಾಪಸ್ ಜರ್ನಿ ನಾವು ಹೋಗ್ಬೇಕಾದ್ರೆ ಎಷ್ಟೊಂದು ಕ್ಯಾಟಲ್ಸ್ನ ಸ್ಪಾಟ್ ಮಾಡಿದ್ವಿ. ಸೊ ಹಸುಗಳಿದ್ವು, ಹಾರ್ಸಸ್ ಇತ್ತು. ಇವಾಗ ನಾವು ಕೆನಡಾದಲ್ಲಿದ್ದೀವಿ. ಹೊರಗಡೆ ಟೂರ್ ಹೋಗ್ಬಿಟ್ಟು ಈಗ ತಾನೇ ಬಸ್ಸಿಂದ ಹಿಡ್ದಿದ್ದೀವಿ. ಟೈಮು ರಾತ್ರಿ 10 ಗಂಟೆ 10 ನಿಮಿಷ ಆಗಿದೆ. ನೋಡಿ ಯಾವ ಥರ ಇದೆ ಬೆಳಕು ಅಂತ ಹೇಳ್ಬಿಟ್ಟು. ಬೆಂಗಳೂರಲ್ಲಿ ಸಾಯಂಕಾಲ 6 ಗಂಟೆಗೆ ಯಾವ ಥರ ಬೆಳಕಿರುತ್ತೋ ಹಾಗೆ ಕೆನಡಾದಲ್ಲಿ ರಾತ್ರಿ 10:15 ಆಗಿದೆ. ಸುಮಾರು 10:15 ಈ ಥರ ಬೆಳಕಿದೆ. ಇಲ್ಲಿ ರಾತ್ರಿ ಸೂರ್ಯಾಸ್ತ ಆಗೋದೇ 10 ಗಂಟೆ ಮೇಲೆ. ಅಷ್ಟು ವಿಚಿತ್ರವಾಗಿದೆ ನೋಡಿ. ಪ್ರಪಂಚದಲ್ಲಿ ಒಂದೇ ಸೂರ್ಯ ಎಷ್ಟು ಕಡೆ ಎಷ್ಟು ವಿಚಿತ್ರವಾಗಿದೆ ಅಂತ ಅನಿಸುತ್ತೆ. ರಿಯಲಿ ಇದು ನಿಜವಾಗ್ಲೂ ಒಂಥರ ನಮಗೆ ಆಶ್ಚರ್ಯವಾಗಿದೆ. ಹಾಗೆ ಒಂದು ವಿಶಿಷ್ಟವಾದ ಒಂದು ಅನುಭವನೂ ಆಗಿದೆ. ಸೊ ಈ ಎಂಟೈರ್ ಟ್ರಿಪ್ನ ನಾವು ನಮ್ಮ ಅಪ್ಪ ಅಮ್ಮನ ಜೊತೆ ಎಂಜಾಯ್ ಮಾಡ್ತಿರೋದು ನಾವು ಫೀಲಿಂಗ್ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಅವರು ಎಲ್ಲ ಕಡೆ ತುಂಬ ಖುಷಿಯಿಂದ ನೋಡಿದ್ರು. ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಚಾನಲ್ಗೇನೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾವೆಲ್ಲರೂ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀವಿ. ಟೇಕ್ ಕೇರ್, ಬಾಯ್.